ಇವತ್ತು ನಾನು ಮತ್ತೊಂದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಯಾರಿಗೆ ರೊಟ್ಟಿ ಬರಲ್ಲ ಅನ್ನೋರು ಇದನ್ನು ಮಾಡ್ಕೊಂಡು ತಿನ್ಬೋದು. ಇದನ್ನು ಮಾಡ್ಕೊಂಡು ತಿಂದ್ರೂ ರೊಟ್ಟಿ ತಿಂದಷ್ಟೇ ಗಟ್ಟಿಯಾಗಿರ್ತಾರೆ. ಈಸಿನೂ ಟೇಸ್ಟಿನೂ. ನನ್ನ ರೀತಿಯಲ್ಲೊಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡ್ರಿ. ಈಗ ಒಂದು ಪ್ಯಾನ್ಗೆ ನಾನು 1 ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ರೀ. ಎಣ್ಣೆ ಕಾಯ್ಲಿ ರೀ. ಎಣ್ಣೆ ಕಾಯ್ದ್ಮೇಲೆ ಒಂದು ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ರೀ. ಸಾಸಿವೆ ಜೀರಿಗೆ ಫ್ರೈ ಆಗಲಿ ರೀ. ಸಾಸಿವೆ ಜೀರಿಗೆ ಫ್ರೈ ಆದಮೇಲೆ ಒಂದು 6 ಬೆಳ್ಳುಳ್ಳಿಯನ್ನು ಕುಟ್ಟಿ ಹಾಕ್ತಾಯಿದ್ದೀನಿ. ಕುಟ್ಟಿ ಹಾಕೋದ್ರಿಂದ ಫ್ಲೇವರು ತುಂಬಾ ಚೆನ್ನಾಗಿ ಬರ್ತದೆ ರೀ. ಸ್ಕಿಪ್ ಮಾಡಬೇಡ್ರಿ, ಹಾಕ್ರಿ. ಅದರ ಹಸಿ ವಾಸನೆ ಹೋಗೋರ್ಗು ಬೇಯಿಸ್ಕೊತೀನಿ ರೀ. ಕಲರ್ ಏನು ಚೇಂಜ್ ಆಗೋದು ಬೇಡ. ಮೀಡಿಯಮ್ ಫ್ಲೇಮ್ದಲ್ಲಿಟ್ಟು ಒಂದು ಅರ್ಧ ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ ರೀ ನಾನು. ಇದಕ್ಕೆ ಒಂದು ಸಣ್ಣ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ದೊಡ್ಡ ಈರುಳ್ಳಿ ಇದ್ದರೆ ಅರ್ಧ ಈರುಳ್ಳಿನೇ ಹಾಕಿರಿ. 2 ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ಸ್ವಲ್ಪ ಕರಿಬೇವು ಸೊಪ್ಪು. ಆ ಈರುಳ್ಳಿಯನ್ನು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊತೀನಿ ರೀ. ಈರುಳ್ಳಿ ಕಲರ್ನು ಏನು ಚೇಂಜ್ ಆಗೋದು ಬೇಡ ನೋಡಿ. ಈರುಳ್ಳಿ ಈಗ ಸಾಫ್ಟ್ ಆಗ್ಯಾವ್ರಿ. ಇದಕ್ಕೊಂದು ಸ್ವಲ್ಪ ಅರಿಶಿನ ನೀವು ಬೇಕಂದ್ರೆ ಹಾಕ್ಬೋದು. ಅರಿಶಿನ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು, ಹಾಗೇ ಮಾಡ್ಕೋಬೋದು. ಇದನ್ನು ಅರಿಶಿನವನ್ನು ಒಂದು ಅರ್ಧ ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ. ಎಣ್ಣೆಯಲ್ಲಿ ಹಾಕೋದ್ರಿಂದ ಕಲರ್ನು ತುಂಬಾ ಚೆನ್ನಾಗಿ ಬಿಡ್ತದೆ ರೀ. ನೋಡಿ, ಈರುಳ್ಳಿ, ಅರಿಶಿನ, ಮೆಣಸಿನ್ಕಾಯಿ ಎಲ್ಲನೂ ಚೆನ್ನಾಗಿ ಬೇಯ್ತದೆ. ಈ ಬಟ್ಟಲೇ ನಾನು 2 ಬಟ್ಲಾಗಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಆಗಲಿ ರೀ. ನೋಡಿರಿ, ಈಗ ಈ ನೀರು ಕುದಿ ಬರ್ಬೇಕ್ರಿ. ನೋಡಿ, ನೀರು ಕುದಿ ಬಂದ್ರೆ ನೋಡಿ, ಕುದಿ ಬಂದಮೇಲೆ ನಾನು ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿ ಇಡ್ತೀನಿ. ಇಲ್ಲಿ 1 ಬಟ್ಲಾಗಷ್ಟು ಜೋಳದ ಹಿಟ್ಟನ್ನು ಇಟ್ಕೊಂಡಿರುವಂಥ ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ಇದನ್ನು ಸ್ವಲ್ಪ ಹಾಕಿ ಗಂಟಾಗ್ಲಾರ್ದಂಗೆ ಮಿಕ್ಸ್ ಮಾಡ್ಬೇಕು ರೀ. ಇಲ್ಲಾಂದ್ರೆ ನೀವು ಗ್ಯಾಸ್ ಆಫ್ ಮಾಡಿ ಮಿಕ್ಸ್ ಮಾಡಿ ಮತ್ತು ಗ್ಯಾಸನ್ನು ಆನ್ ಮಾಡ್ಕೋಬೋದು ರೀ. ನೋಡಿ, 1 ಬಟ್ಲು ಹಿಟ್ಟಿಗೆ 2 ಬಟ್ಲಾಗಷ್ಟು ನೀರು ಕರೆಕ್ಟ್ ಆಗ್ತದೆ ರೀ. ನಿಮ್ಗೆ ಏನಾರ ಸ್ವಲ್ಪ ಇನ್ನೂ ಮೆತ್ತಗೆ ಅನ್ಸಕತ್ತಿದ್ರೆ 1 ಸ್ಪೂನು ಅಥವಾ 2 ಸ್ಪೂನ್ ಆಗಷ್ಟು ಜೋಳದ ಹಿಟ್ಟನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊರಿ. ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಆಗಿ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದಕ್ಕೊಂದು ಸ್ಪೂನ್ ಆಗಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ರೀ. ತುಪ್ಪ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರ್ತದೆ ರೀ. ತುಂಬಾ ಹಿಟ್ಟು ಜಾಸ್ತಿ ಆಯ್ತಂದ್ರೆ ಗಟ್ಟಿ ಬರ್ತದೆ ರೀ. ಅದಕ್ಕೆ 1 ಬಟ್ಲು ಹಿಟ್ಟಿಗೆ 2 ಬಟ್ಲಷ್ಟೇ ನೀರು ಸಾಕಾಗ್ತದೆ ರೀ. ನೋಡಿ, ಆ ತುಪ್ಪ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಆಗಿದೆ ರೀ ಎಲ್ಲನ. ನೋಡಿ, ಇದನ್ನು ಲೋ ಫ್ಲೇಮ್ದಲ್ಲಿ ಇಟ್ಟಿನ 5 ನಿಮಿಷ ಆಗಷ್ಟು ಬೇಯಿಸ್ತೀನಿ ರೀ. ಅಂದರೆ ಹಿಟ್ಟು ಚೆನ್ನಾಗಿ ಉಮ್ಗೋಯ್ತದೆ ರೀ. ನೋಡಿ, 5 ನಿಮಿಷ ಆದಮೇಲೆ ಹಿಟ್ಟು ಇನ್ನಷ್ಟು ಚೆನ್ನಾಗಿ ಬೇಯ್ದದ್ರಿ. ನೋಡಿ, ಇದು ಕರೆಕ್ಟಾಗಿ ರೆಡಿಯಾಗ್ಯದ ರೀ. ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಸ್ವಲ್ಪನೇ ಆರಲಿ ರೀ, ತುಂಬಾ ಬಿಸಿ ಅದ. ನೋಡಿ, ಇನ್ನೂ ಬಿಸಿ ಅದ ರೀ ತುಂಬಾ. ಆದರೆ ಇದನ್ನು ಬಿಸಿನೇ ತಿನ್ಬೇಕು ರೀ. ಆರಿದ್ಮೇಲೆ ಟೇಸ್ಟ್ ಚೆನ್ನಾಗಿ ಬರಲ್ಲ. ಬಿಸಿ ಬಿಸಿ ತಿಂದಷ್ಟೇ ಜೋಳದ ಮುದ್ದೆ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ. ನೀವು ಅರಿಶಿನ ಬೇಡ ಅಂದ್ರೆ ಅರಿಶಿನ ಹಾಕದೇನು ಹಾಗೇನೂ ಮಾಡ್ಕೋಬೋದು ರೀ. ನೋಡಿ, ನೀಟಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ನಾದ್ಕೊಂಡಂಗೆ ಮಾಡಿರಿ. ಆದರೂ ತುಂಬ ಬಿಸಿನೇ ಅದ ರೀ ಇದು. ಈಗ ಯಾವ ಸೈಜದ್ದು ಬೇಕೋ ಆ ಸೈಜದ್ದು ಸಣ್ಣ ಮುದ್ದೆಯನ್ನು ಅಥವಾ ದೊಡ್ಡ ಸೈಜದನ್ನು ಮುದ್ದೆನ ಜೋಳದ ಹಿಟ್ಟದ ಮುದ್ದೆಯನ್ನು ಮಾಡ್ಕೋಬೋದು ರೀ. ಉಪ್ಪು ಖಾರ ಎಲ್ಲ ಇರೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ. ನೋಡಿ, ಇದನ್ನು ಬಿಸಿ ಹೀಗೇನೂ ತಿನ್ಬೋದು ಅಥವಾ ಸಪ್ಪನ ಬೇಳೆ ಜೊತೆನೂ ತಿಂತಾರೆ ರೀ ಇದನ್ನು. ನೋಡಿ, ಈ ಸೈಜದ್ದು ನಾನು ನಿಮಗೆ ಮಾಡಿ ತೋರಿಸಿದ್ದೀನಿ. ನೋಡಿ, ಇಷ್ಟೇ ಹಿಟ್ಟಿಗೆ ಇಷ್ಟನ್ನೇ ನೀರು ಹಾಕಿರೇ ಇದು ಈ ರೀತಿ ಸಾಫ್ಟಾಗಿ ಬರ್ತದೆ ರೀ. ಹಿಟ್ಟು ಜಾಸ್ತಿ ಹಾಕಿದ್ರೆ ಅವಾಗ ಮತ್ತೆ ಗಟ್ಟಿ ಬರ್ತದೆ ರೀ. ಹಿಟ್ಟಿಟ್ಟು ಥರ ಹತ್ತದ. ಅದಕ್ಕೆ 1 ಬಟ್ಲು ಹಿಟ್ಟಿಗೆ ನೀವು 2 ಬಟ್ಲಾಗಷ್ಟೇ ನೀರನ್ನು ಹಾಕಿ. ನೋಡಿ, ಈ ಬಿಸಿ ಜೋಳದ ಮುದ್ದೆ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು. ಇವತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಎಣ್ಣೆ ಬಳಸ್ತೇನೆ ಮಾಡ್ತಾ ಇದ್ದೀನಿ ರೀ. ಇದನ್ನು ನೀವು 0 ಆಯಿಲ್ ರೆಸಿಪಿ ಅಂತಲೂ ಕರಿಬೋದು. ಅದೇನಂದ್ರೆ ನಾನು ಇವತ್ತು ಜೋಳದ ಹಿಟ್ಟಿನ ಅಂಬಲಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈಸಿನೂ ಟೇಸ್ಟೂ, ಆರೋಗ್ಯಕ್ಕೂ ಮತ್ತು ತುಂಬಾ ಒಳ್ಳೆಯದು. ಇದನ್ನು ನೀವು ಬೆಳಗ್ಗೆ ಡೈಟ್ ಮಾಡೋರು ಬ್ರೇಕ್ಫಾಸ್ಟಿಗಾದರೂ ತೊಗೋಬೋದು ಅಥವಾ ಇಡೀ ದಿನ ಕುಡಿದ್ರೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ನನ್ನ ರೀತಿಯಲ್ಲೊಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಈ ಒಂದು ಪಾತ್ರೆಗೆ ನಾನು ಈ ಸ್ಪೂನಿಂದ 3 ಸ್ಪೂನ್ ಆಗಷ್ಟು ಇಟ್ಕೊಂಡಿರುವಂಥ ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ಇದು ನೀವು ಜೋಳದ ಹಿಟ್ಟಿನ ಬದಲು ರಾಗಿ ಹಿಟ್ಟಿನಲ್ಲಿನೂ ಇದನ್ನು ಮಾಡ್ಕೋಬೋದು ರೀ ನೀವು. ನೋಡಿ, 3 ಸ್ಪೂನ್ ಆಗಷ್ಟೇ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೊಂದು ಅರ್ಧ ಗ್ಲಾಸ್ಗಿಂತ ಕಡಿಮೆ ನೀರನ್ನು ಹಾಕ್ತಾಯಿದ್ದೀನಿ ರೀ. ನೋಡಿ, ಇದನ್ನು ನೀರನ್ನು ಹಾಕಿ ಗಂಟಾಗ್ಲಾರ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ನೋಡಿ, ಡೈರೆಕ್ಟೇ ನೀರಿನಲ್ಲಿ ಹಿಟ್ಟು ಹಾಕಿದ್ರೆ ಗಂಟಾಗ್ತಿರ್ತದೆ. ಅದಕ್ಕೆ ಫಸ್ಟ್ ನೀರಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಇದನ್ನು ರೆಡಿ ಮಾಡ್ಕೋಬೇಕು ರೀ. ನೋಡಿ, ಯಾವುದೇ ರೀತಿ ಗಂಟಿಲ್ಲ. ಇದನ್ನು ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ. ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ.
ಈಗ ಇನ್ನೊಂದು ಪಾತ್ರೆಗೆ ನಾನು ಈ ಗ್ಲಾಸ್ಲೇ 1.5 ಗ್ಲಾಸ್ ಆಗಷ್ಟು ನೀರನ್ನು ಹಾಕ್ತಾಯಿದ್ದೀನಿ. 3 ಸ್ಪೂನ್ ಹಿಟ್ಟಿಗೆ 1.5 ಗ್ಲಾಸ್ ಆಗಷ್ಟು ನೀರನ್ನು ಹಾಕಿದ್ದೀನಿ ನೋಡಿ. ಈ ನೀರು ಈಗ ಚೆನ್ನಾಗಿ ಕುದಿ ಬರಲಿರಿ. ಇದು ನೋಡಿ ನೀರು ಕುದಿ ಬಂದಮೇಲೆ ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪು ಸ್ವಲ್ಪ ಹಾಕಿದ್ರೆ ಬಂದು ನೋಡಿಕೊಂಡು ಆಮೇಲೇನೋ ಹಾಕಕ್ಕೆ ಬರ್ತದೆ ನೋಡಿ. ಉಪ್ಪು ಕರಿಯೋದು ಚೆನ್ನಾಗಿ ಕುದಿ ಬಂದಮೇಲೆ ಈ ಇದೇನು ನೀರಲ್ಲಿ ಹಿಟ್ಟನ್ನು ಹಾಕಿ ಕಲಸಿರ್ತೀವಲ್ಲ ರೀ, ಅದನ್ನು ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿಟ್ಟು ಸಾವಕಾಶ ಹಾಕ್ಕೊಂಡ್ಬಿಟ್ಟು ತಿರುಗಬೇಕ್ರಿ. ಇದನ್ನು ನೋಡಿ ಈ ರೀತಿ ಹಾಕಿದ್ರೆ ಏನಾಗ್ತದೆ ರೀ, ಗಂಟಾಗಲ್ಲ ರೀ. ಅದಕ್ಕೆ ನೀರಿನಲ್ಲಿ ಫಸ್ಟ್ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡೆ ಹಾಕ್ಬೇಕ್ರಿ ನೋಡಿ. ಇದು ಲೋ ಫ್ಲೇಮ್ದಲ್ಲಿಟ್ಟನೆ ಒಂದು 6 ನಿಮಿಷ ಕುದಿಸ್ಬಿಟ್ಟು ತೊಗೋತೀನಿ. ಎಷ್ಟು ಚೆನ್ನಾಗಿ ಕುದೀತದಲ್ಲ ಅವಾಗ ಅಂಬ್ಲಿ ಟೇಸ್ಟ್ನೂ ಅಷ್ಟು ಚೆನ್ನಾಗಿ ಆಗ್ತದೆ ರೀ ನೋಡಿ. ಈ ರೀತಿ ಕಂಟಿನ್ಯೂ ಆಗಿ ಕೈ ಆಡಿಸ್ಕೊಂಡು ಒಂದು 6 ನಿಮಿಷ ಆಗಷ್ಟು ಕುದಿಸ್ಕೊಂಡಿದ್ದೀನಿ ನೋಡಿರಿ. ಈ ರೀತಿ ಚೆನ್ನಾಗಿ ಕುದಿಬೇಕ್ರಿ ಅದು ನೋಡಿ. ಕುದ್ಮೇಲೆ ನೋಡಿ ತೋರಿಸಿ, ಹಿಟ್ಟನ್ನು ಈ ರೀತಿ ಶೈನಿಂಗ್ ಬಂದಿರ್ತದೆ ನೋಡಿರಿ. ಆವಾಗ ಕುದ್ಮೇಲೆ ಈ ರೀತಿ ಆಗ್ಬೇಕ್ರಿ ಹಿಟ್ಟು ನೋಡಿ. ಕುದ್ದಂಗೆ ಗಟ್ಟಿಯಾಗಿರ್ತದೆ ರೀ. ಮತ್ತು ಈ ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಉಪ್ಪು ಕಡಿಮೆ ಅನ್ಸಕತ್ತದ ರೀ. ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ನಾನು. ಇದಕ್ಕೆಲ್ಲ ಒಂದು ಅರ್ಧ ಹಸಿಮೆಣ್ಸಿನ್ಕಾಯಿ, ಒಂದು 5 ಬೆಳ್ಳುಳ್ಳಿ ಹೆಸರನ್ನು ಕುಟ್ಟಿ ಹಾಕ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರ್ತದೆ. ಇಲ್ಲ ಮೆಣ್ಸಿನ್ಕಾಯಿ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಬೋದು, ಬೆಳ್ಳುಳ್ಳಿ ಅಷ್ಟನ್ನು ಹಾಕ್ಬೋದು ರೀ. ಇದನ್ನೆಲ್ಲ ಗ್ಯಾಸನ್ನು ಆಫ್ ಮಾಡಿ ಹಾಕ್ತಾಯಿದ್ದೀನಿ ನಾನು ನೋಡಿ. ಇಲ್ಲ ಮೆಣ್ಸಿನ್ಕಾಯಿನೂ ಸ್ವಲ್ಪ ಹಾಕಿರಿ, ಟೇಸ್ಟ್ ಚೆನ್ನಾಗಿ ಬರ್ತೈತೆ. ಇದಕ್ಕೊಂದು 1/4 ಟೀ ಸ್ಪೂನ್ ಆಗಷ್ಟೇ ಜೀರಿಗೆ ಪುಡಿಯನ್ನು ಹಾಕ್ತಾಯಿದ್ದೀನಿ. ಇಲ್ಲ ನಮಗೆ ಜೀರಿಗೆ ಫ್ಲೇವರ್ ಇಷ್ಟ ಅಂದ್ರೆ ನೀವು ಅರ್ಧ ಸ್ಪೂನ್ ಆಗಷ್ಟು ಹಾಕಿ ನಡೀತದೆ. ಆದರೆ ಇಷ್ಟಕ್ಕೆ 1/4 ಟೀ ಸ್ಪೂನ್ ಆಗಷ್ಟೇ ಕರೆಕ್ಟ್ ಆಗ್ತದೆ ರೀ ನೋಡಿ. ಈಗ ಅದನ್ನು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಗ್ಯಾಸನ್ನು ಆಫ್ ಮಾಡೀನಿ. ಆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಜೀರಿಗೆ ಪುಡಿಯನ್ನು ಹಾಕಿದ್ದೀನಿ ರೀ ನಾನು. ಈಗ ಇದು ಕಂಪ್ಲೀಟಾಗಿ ಆರ್ಬೇಕು ರೀ ನೋಡಿ. ಫುಲ್ ಆರ್ಬೇಕು ರೀ ಇದು. ಈ ರೀತಿ ಕಂಪ್ಲೀಟಾಗಿ ಆರಿದ್ಮೇಲೆ ನೋಡಿರಿ ಇನ್ನೂ ಗಟ್ಟಿ ಆಗ್ಯದ್ರಿ ಇದು. 3 ಸ್ಪೂನಿಗೆ ಇಷ್ಟ ಆಗ್ಯದ್ರಿ ಇದು. ಈಗ ಇದಕ್ಕೆ ಏನು ಮಾಡ್ಬೇಕ್ರಿ, ನಾವು ಮಜ್ಜಿಗೆಯನ್ನು ಆ್ಯಡ್ ಮಾಡ್ಬೇಕ್ರಿ ನೋಡಿ. ನಾನಿಲ್ಲಿ ಮಜ್ಜಿಗೆಯನ್ನು ಮಾಡ್ಕೊಂಡಿದ್ದೀನಿ ನೋಡಿ. ಈ ಮಜ್ಜಿಗೆಯನ್ನು ಹಾಕ್ಬೇಕ್ರಿ. ನಿಮ್ಗೆ ಆದಷ್ಟು ಅಂಬ್ಲಿ ಏನಿರಬೇಕು, ತೆಳುನೇ ಇರ್ಬೇಕು ರೀ, ಗಟ್ಟಿ ಇರಬಾರ್ದು. ಅದನ್ನು ನೋಡಿಬಿಟ್ಟು ನೀವು ಮಜ್ಜಿಗೆಯನ್ನು ಹಾಕೋರಿ ನೋಡಿ. ಹುಳಿ ಮಜ್ಜಿಗೆ ಹಾಕಬೇಡ್ರಿ, ಸಪ್ಪಗಿರೋ ಮಜ್ಜಿಗೆನೇ ಹಾಕಿರಿ, ಅವಾಗ ಟೇಸ್ಟ್ ಚೆನ್ನಾಗಿ ಬರ್ತದೆ ನೋಡಿ. ಫಸ್ಟ್ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ. ಆಮೇಲೆ ಇನ್ನೊಂದು ಸ್ವಲ್ಪ ನೋಡಿ ಹಾಕೋತೀನಿ ರೀ ನಾನು. ಭಾಳ ಗಟ್ಟಿ ಇದ್ರೆ ಕುಡಿಯೋಕೆ ಟೇಸ್ಟ್ ಬರಲ್ಲ ರೀ, ತೆಳುವಾಗಿನೇ ಇರಬೇಕದು ನೋಡಿರಿ. ಇನ್ನೂ ಗಟ್ಟಿ ಅನ್ಸಕತ್ತದ ನೋಡಿ. 3 ಸ್ಪೂನ್ ಹಿಟ್ಟಿಗೆ ಈಗ ಇದರಷ್ಟು ನೋಡಿರಿ ಒಂದು 5-6 ಗ್ಲಾಸ್ ಆಗಷ್ಟು ಅಂಬ್ಲಿ ರೆಡಿ ಆಗ್ಯದ. ನೀವು ಇನ್ನೂ ತೆಳು ಮಾಡ್ಕೋಬೋದು ರೀ ಇದು ನೋಡಿ. ಇದನ್ನು ಹೀಗೇನೂ ಕುಡಿಬೋದು ರೀ. ಇದು ಪ್ಲೇನ ಹೀಗೇನೆ ಕೆಲವೊಬ್ರು ಇಷ್ಟಪಡ್ತಾರೆ, ಹೀಗೂ ಕುಡ್ಬೋದು. ಅಥವಾ ಇನ್ನೊಂದು ಥರನೂ ಸರ್ವ್ ಮಾಡ್ಬೋದು. ಅದನ್ನು ಹೆಂಗಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ನೋಡಿರಿ. ನಮಗೆ ಇಷ್ಟ ಅಂದ್ರೆ ನೀವು ಇದೇ ರೀತಿಯೇ ಪ್ಲೇನಾಗಿಯೇ ಕುಡೀರಿ, ನಡೀತದೆ ನೋಡಿ. ಈಗ ಇದನ್ನು ಇವಾಗ ಹಾಕೋತಾ ಇದ್ದೀನಿ ರೀ. ನಮಗಿಷ್ಟೇ ಬೆಳ್ಳುಳ್ಳಿ ಜೀರಿಗೆ ಫ್ಲೇವರ್ ಅಂದ್ರೆ ಇದೇ ರೀತಿಯೂ ನೀವು ಕುಡಿಬೋದು ರೀ. ಇದು ಇನ್ನೂ ಹೆಲ್ದಿ ಮಾಡೋಕ್ಕೆ ನಾನು ಇದಕ್ಕೊಂದು ಸ್ವಲ್ಪ ತುರಿದು ಇಟ್ಕೊಂಡಿರುವಂಥ ಕ್ಯಾರೆಟನ್ನು ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ ರೀ, ನೀವು ಬೇಕಂದ್ರೂ ಹಾಕ್ಕೋಬೋದು ಅಥವಾ ಇದನ್ನು ಸ್ಕಿಪ್ನೂ ಮಾಡ್ಬೋದು. ಇದಕ್ಕೊಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಯಾವಾಗಲೂ ಲಾಸ್ಟಿಗೆ ಹಾಕ್ಬೇಕ್ರಿ. ಅಥವಾ ನೀವು ಇನ್ನೇನು ಸರ್ವ್ ಮಾಡ್ತಿರ್ತಿರಲ್ಲ ಅವಾಗನೇ ಈ ರೀತಿ ಹಾಕ್ಕೊಡ್ರಿ. ಒಮ್ಮೆಲೆ ಎಲ್ಲ ಈರುಳ್ಳಿ ಹಾಕಬೇಡ್ರಿ, ಅದು ಫ್ಲೇವರ್ ಬಿಟ್ಟು ಚೆನ್ನಾಗತ್ತಲ್ಲ ರೀ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಇದನ್ನು ಮಿಕ್ಸ್ ಮಾಡೋಣ. ಇಲ್ಲಾಂದ್ರೂ ನೀವು ಬರೀ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನು ಅಷ್ಟನ್ನು ಹಾಕೊಳ್ಳಿ, ನಡೀತದೆ ನೋಡಿ. ಈಗ ಇದು ಮಿಕ್ಸ್ ಆಗಿದೆ ನೋಡಿ. ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ ರೀ ಇದನ್ನು ಗಾರ್ನಿಷ್ ಮಾಡೋಕ್ಕೆ. ಇಲ್ಲ ಜೋಳದ ಹಿಟ್ಟು ಬದಲಿ ನೀವು ಇದನ್ನು ರಾಗಿ ಹಿಟ್ಟಿನಲ್ಲಿನೂ ಇದೇ ಸೇಮ್ ಪ್ರೊಸೀಜರ್ನ ನೀವು ಮಾಡ್ಕೋಬೋದು ನೋಡಿ. ಟೇಸ್ಟಿಯಾಗಿರುವಂಥ ಜೋಳದ ಹಿಟ್ಟಿನ ಅಂಬ್ಲಿ ರೆಡಿ ಆಗಿದ್ರಿ. ಏನು ಜೋಳದ ರೊಟ್ಟಿ ಉಂಡೋರು ಎಷ್ಟು ಗಟ್ಟಿ ಇರ್ತಾರಲ್ಲ, ಜೋಳದ ಅಂಬ್ಲಿ ಕುಡಿದವರು ಅಷ್ಟೇ ಗಟ್ಟಿಯಾಗಿರ್ತಾರೆ. ಇದನ್ನು ಬ್ರೇಕ್ಫಾಸ್ಟಿಗೆ ಅಂತಲ್ಲ, ಇಡೀ ದಿನ ಕುಡಿದ್ರೂ ಟೇಸ್ಟಿನೂ ಇರ್ತದೆ ಮತ್ತು ತುಂಬಾ ಹೆಲ್ದಿಯಾಗಿರುವಂಥ ರೆಸಿಪಿ ರೀ ನೋಡಿ. ಹೀಟೂ ಆಗಲ್ಲ ರೀ. ಇದನ್ನು ಕುಡಿದ್ರೆ ಬಾಡಿ ಏನಾಗಿರ್ತದೆ, ಯಾವಾಗಲೂ ತಂಪಾಗಿರ್ತದೆ ರೀ. ನೀವು ಯಾವಾಗ ಬೇಕಾದರೂ ಈ ಅಂಬ್ಲಿಯನ್ನು ಕುಡಿಬೋದು ರೀ. ಟೇಸ್ಟಿ ಮತ್ತು ಹೆಲ್ದಿಯಾಗಿರುವಂಥ ಅಂಬ್ಲಿಯನ್ನು ಯಾರಾದರೂ ಗೆಸ್ಟ್ ಬಂದ್ರೂ ಟೀ ಮತ್ತು ಶರ್ಬತ್ ಬದಲು ಇದನ್ನೇ ಮಾಡಿಕೊಡ್ರಿ. ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ. ಈ ಜೋಳದ ಹಿಟ್ಟಿನ ಅಂಬ್ಲಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇವತ್ತು ನಾನು ಮಜ್ಜಿಗೆ ಸಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಬೇರೆ ರೀತಿಯಲ್ಲಿ ನೀವು ಟ್ರೈ ಮಾಡಿರ್ಬೋದು, ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿರಿ. ಈ ಒಂದು ಪಾತ್ರೆಗೆ ನಾನು 1 ಬಟ್ಲಾಗಷ್ಟು ಸಪ್ಪಗಿರೋ ಮೊಸರನ್ನೇ ತೊಗೊಂಡಿದ್ದೀನಿ ರೀ. ಈ ಮೊಸರನ್ನು ಈ ಪಾತ್ರೆಗೆ ಹಾಕೋತೀನಿ ರೀ. ಈಗ ನಾನು ಕಡ್ಗೋಲದಿಂದ ಇದನ್ನು ಕಡಿತೀನಿ ರೀ. ಫಸ್ಟ್ ಮೊಸರನ್ನೇ ನೋಡಿ ಕಡಿದ್ಬಿಟ್ಟು ನಾನು ಇದಕ್ಕೆ 1 ಗ್ಲಾಸ್ ಆಗಷ್ಟು ನೀರನ್ನು ಹಾಕ್ತೀನಿ ರೀ. ಮಜ್ಜಿಗೆ ಎಷ್ಟು ತೆಳು ಬೇಕು ಗಟ್ಟಿ ಬೇಕು ನೀವು ನೋಡ್ಕೊಂಡು ಮಾಡ್ಕೊರಿ. ನಾನು ತುಂಬ ತೆಳುವೂ ಮಾಡಲ್ಲ, ತುಂಬ ಗಟ್ಟಿನೂ ಮಾಡಲ್ಲ.
ನೀರು ಹಾಕಿದ್ಮೇಲೆ ಕಡದ್ಬಿಟ್ಟು ಮಜ್ಜಿಗೆನ ರೆಡಿ ಮಾಡ್ಕೊತೀನಿ ರೀ ನಾನು. ನೋಡಿ ಈಗ ಮಜ್ಜಿಗೆ ರೆಡಿ ಆಗ್ಯಾರ ನೋಡಿ. ನಾನು ನಿಮಗೆ ತೋರಿಸ್ತೀನಿ. ತುಂಬ ತೆಳುವೂ ಮಾಡಿಲ್ಲ, ತುಂಬ ಗಟ್ಟಿನೂ ಮಾಡಿಲ್ಲ. ಆ ಅನ್ನಕ್ಕರೆ ಹತ್ಬೇಕು ರೀ ಅದು. ತುಂಬ ತೆಳುವಾದರೂ ಅನ್ನಕ್ಕೆ ಹತ್ತಲ್ಲ, ಅದಕ್ಕೆ ಮೀಡಿಯಮ್ ಆಗಿ ಮಾಡ್ಕೊಂಡಿದ್ದೀನಿ ರೀ ನಾನು. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ಉಪ್ಪನ್ನು ಮಿಕ್ಸ್ ಮಾಡ್ತೇನೆ. ಇಲ್ಲಾಂದ್ರೆ ನೀವು ಅವಾಗೆ ಮಜ್ಜಿಗೆ ಕಡಿಯೋ ಮುಂದೆ ಉಪ್ಪು ಹಾಕಿಬಿಟ್ಟು ಕಡಿದ್ಬಿಟ್ಟು ತೊಗೋಬೋದು ರೀ. ಇದು ನಾನು ಕತಕ ಸೈಡಿಗೆ ಇಡ್ತೀನಿ ರೀ. ಈ ಒಂದು ಮಿಕ್ಸಿ ಜಾರಿಗೆ ನಾನು 3 ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ತುಂಬ ಖಾರ ಬೇಡ ಅಂದರೆ 2 ಮೆಣಸಿನ್ಕಾಯನ್ನೇ ಹಾಕಿ. ಇದಕ್ಕೊಂದು ಸ್ವಲ್ಪ ಹಸಿ ಶುಂಠಿ, ಒಂದು 7 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾಯಿದ್ದೀನಿ ರೀ. ಒಂದು ಅರ್ಧ ಸ್ಪೂನಾಗ ಜೀರಿಗೆ, ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪು ಇದ್ರೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನು ತರಿಯಾಗಿನೇ ಗ್ರೈಂಡ್ ಮಾಡ್ಕೊತೀನಿ. ನೀವು ಕಲ್ಲಿದ್ರೆ ಕಲ್ಲಲ್ಲಿ ಕೊಟ್ಬಿಟ್ಟು ತೊಗೋಬೋದು. ನೋಡಿ ತರಿಯಾಗಿನೇ ಗ್ರೈಂಡ್ ಆಗಿದೆ. ಇದು ಕರೆಕ್ಟಾಗಿ ರೆಡಿ ಆಗಿದೆ. ಇದನ್ನು ಸೈಡಿಗೆ ಇಡ್ತೀನಿ ನಾನು, ಆಮೇಲೆ ಯೂಸ್ ಮಾಡ್ತೀನಿ. ಈಗ ನೋಡಿ ನಾನು ಚಟ್ನಿ ಕಲ್ಲನ್ನು ತೊಗೊಂಡಿದ್ದೀನಿ ರೀ. ಇದಕ್ಕೊಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ. ಇದನ್ನು ಮಿಕ್ಸಿಗೆ ಹಾಕಿದ್ರೆ ತುಂಬಾ ಪೇಸ್ಟ್ ಥರ ಆಗ್ತದೆ. ಅದಕ್ಕೆ ನಾನು ಈ ಕಲ್ಲಿನಲ್ಲಿ ಏನು ಮಾಡ್ತೀನಿ, ಸ್ವಲ್ಪ ಇದನ್ನು ಕುಟ್ಟಿಬಿಟ್ಟು ತೊಗೋತೀನಿ ರೀ. ಕುಟ್ಟಿಬಿಟ್ಟು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರ್ತದೆ. ಅದು ಮಿಕ್ಸಿಗೆ ಹಾಕಿದ್ರೆ ಏನಾಗ್ತದೆ, ಸ್ವಲ್ಪ ಪೇಸ್ಟ್ ಆಮೇಲೆ ಚೆನ್ನಾಗಾಗಲ್ಲ ಅಂತ ಹೇಳಿ ನಾನು ಕುಟ್ಟಿ ಹಾಕತ್ತೀನಿ ನೋಡಿ. ಮಜ್ಜಿಗೆ ಸಾರಿನಲ್ಲಿ ಈ ರೀತಿ ಕುಟ್ಟಿ ಹಾಕಿದ್ರೆ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ ನೋಡಿ. ಈ ರೀತಿ ಆಗಬೇಕು. ಇದನ್ನು ಈಗ ಕರೆಕ್ಟಾಗಿ ರೆಡಿ ಆಗ್ಯದ್ರಿ. ಇದನ್ನು ಒಂದು ಸ್ವಲ್ಪ ಹೊತ್ತು ಸೈಡಿಗೆ ಇಡ್ತೀನಿ ರೀ ನಾನು. ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಈಗ ಒಗ್ಗರಣೆಗೆ ನಾನು 1 ಸ್ಪೂನಾಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯ್ಲಿರಿ. ಎಣ್ಣೆ ಕಾಯ್ದ್ಮೇಲೆ ಒಂದು ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆನ ಹಾಕ್ತಾಯಿದ್ದೀನಿ ರೀ. ಸಾಸಿವೆ ಜೀರಿಗೆ ಫ್ರೈ ಆಗಾಕತ್ತವ್ರಿ. ಇದಕ್ಕೊಂದು ಸ್ವಲ್ಪ ಕರಿಬೇವು ಸೊಪ್ಪು, ಆ ಮಸಾಲೆ ಏನು ಗ್ರೈಂಡ್ ಮಾಡ್ಕೊಂಡಿದ್ದಲ್ಲ ರೀ ಅದನ್ನು ಹಾಕ್ತಾಯಿದ್ದೀನಿ. ಗ್ಯಾಸು ಲೋ ಫ್ಲೇಮ್ದಲ್ಲೇ ಆದರೆ ಇದಕ್ಕೊಂದು ಸ್ವಲ್ಪ ಹಿಂಗನ್ನು ಹಾಕ್ತೀನಿ ರೀ. ಹಸಿದು ಹಾಕೋದಕ್ಕಿಂತ ಸ್ವಲ್ಪ ಇದನ್ನು ಬೇಯಿಸ್ಬೇಕು ರೀ. ನಾನು ಒಂದು ಅರ್ಧ ನಿಮಿಷ ಆಗಷ್ಟೇ ಬೇಯಿಸ್ಬಿಟ್ಟು ಹಾಕ್ತೀನಿ ರೀ. ನೋಡಿ ಹಸಿದಕ್ಕಿಂತ ಬೇಯಿಸಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತದೆ ನೋಡಿ. ಕರೆಕ್ಟಾಗಿ ಬೇಯ್ದದ. ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಈ ಒಗ್ಗರಣೆನ ಮಜ್ಜಿಗೆಗೆ ಹಾಕ್ತೀನಿ ರೀ. ನೋಡಿ ಒಗ್ಗರಣೆನ ಹಾಕೊಂಡ್ರಿ. ನೋಡಿ ಅದಕ್ಕೊಂದು ಸ್ವಲ್ಪ ಮಜ್ಜಿಗೆಯನ್ನು ಹಾಕಿ ಅದನ್ನು ಅದರೊಳಗೆ ಹಾಕ್ತೀನಿ ರೀ. ಇದಕ್ಕೆ ನಾನು ಆ ಕುಟ್ಟಿಟ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ತೀನಿ. ಈರುಳ್ಳಿ ಯಾವಾಗಲೂ ಲಾಸ್ಟಿಗೆ ಸೇರಿಸ್ಬೇಕು ರೀ. ಇನ್ನೇನು ನೀವು ಊಟ ಮಾಡ್ತೀರಿ ಅಥವಾ ಮಜ್ಜಿಗೆನ ಬಡಿಸ್ಕೋತೀರಿ ಅಂದಾಗ ಅವಾಗ ಲಾಸ್ಟಿಗೆ ಈರುಳ್ಳಿನ ಹಾಕಿರಿ. ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಸ್ಪೂನಾಗ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ಇದನ್ನು ನೀವು ಆಪ್ಷನಲ್ ಬೇಕಂತ ಹಾಕ್ಬೋದು, ಇಲ್ಲಾಂದ್ರೆ ಸ್ಕಿಪ್ನೂ ಮಾಡ್ಬೋದು ರೀ. ಈಗ ಇದನ್ನು ಮಿಕ್ಸ್ ಮಾಡ್ತೀನಿ ರೀ. ನೋಡಿ ಈರುಳ್ಳಿಯನ್ನು ನಾನು ಏನು ಹೇಳ್ತಾಯಿದ್ದೀನಿ, ಲಾಸ್ಟಿಗೆ ಹಾಕಿ ನೀನು ಊಟಕ್ಕೆ ನೀವು ಮಜ್ಜಿಗೆಯನ್ನು ಯೂಸ್ ಮಾಡ್ತೀರ ಅಂದಾಗ ಹಾಕಿ ಇಡಬೇಡ್ರಿ. ಭಾಳ ಹೊತ್ತು ಆದಮೇಲೆ ಮತ್ತೆ ಒಂಥರ ಅದು ಈರುಳ್ಳಿ ಏನಾಗ್ತದೆ, ಸ್ಮೆಲ್ ಬಿಡ್ತದೆ. ನೋಡಿ ಮಜ್ಜಿಗೆ ರೆಡಿ ಆಗ್ಯಾವ್ರಿ. ಬೇಸಿಗೆಯ ಸ್ಪೆಷಲ್ ರೆಸಿಪಿ ಅಂತಲೂ ಹೇಳ್ಬೋದು. ಅನ್ನದ ಜೊತೆ ಮಜ್ಜಿಗೆ ಬೆಸ್ಟ್ ಕಾಂಬಿನೇಷನ್. ಇಲ್ಲಾಂದ್ರೆ ನೀವು ಜೋಳದ ನುಚ್ಚು ಜೊತೆನೂ ಈ ಮಜ್ಜಿಗೆ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ. ಈ ಮಸಾಲೆ ಮಜ್ಜಿಗೆ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ.